ಕಾಶಿ ವಿಶ್ವನಾಥ, ವಡ್ಡಿ ಜಗನ್ನಾಥ ಮತ್ತು ತಗಡೂರು ಅಂಕನಾಥ ಅಂತ. ಇದು ಅಂಕನಾಥೇಶ್ವರ ಬಂದು ಕಾಶಿಯಿಂದ ಬಂದು ಇಲ್ಲಿ ನೆಲೆಗೊಂಡಿರೋದು. ಅಂದರೆ ಅಂಕನಾಥೇಶ್ವರಂಗೆ 7 ಜನ ಸಪ್ತಕನ್ಯೆಯರು ಅಂತಂದರೆ 7 ಜನ ತಂಗಿರು. ಅಂದಮೇಲೆ ಚೆನ್ನಿಕಾಮದೇಶ್ವರ ಅಂದ್ಬಿಟ್ಟು ಬಂದು ಮೂಲ ದೇವರು ಇಲ್ಲಿ ಸಿದ್ದೇಶ್ವರ ತಗಡೂರಯ್ಯ ಅಂತ ಐತೆ. ಅದರಿಂದ ಆ ದೇವ್ರಿಗೆ ಇಲ್ಲಿ ಊರಲ್ಲಿ ಏನೋ ಒಂದು ತೊಂದರೆಗಳಾದಾಗ ಅವರು ಶಿವನ ಕೂತು ತಪಸ್ ಮಾಡ್ತಾರೆ. ಆಗೇನಾಗುತ್ತೆ ಅಂತಂದರೆ ಇವರು ಅಂಕನಾಥೇಶ್ವರ ಬಂದು ಕಾಲಭೈರವ ಸ್ವರೂಪ ಕ್ಷೇತ್ರಪಾಲಕ. ಅಲ್ಲಿ ಕಾಶಿಲಿ ದ್ವಾರಕೀನಾಥ ಅಂದ್ಬಿಟ್ಟು ಸೇವೆ ಮಾಡ್ತಿರ್ತಾರೆ. ಅದರಿಂದ ಅವರು ಅಲ್ಲಿಂದ ಇವರು ಶಿವನ ಕೂತು ತಪಸ್ಸನ್ನು ಮಾಡಿದಾಗ ತಗಡೂರಯ್ಯ ಅವರು ಅಲ್ಲಿ ಮಾಮೂಲಿ ಕಾಲಭೈರವನಿಗೆ ಅನುಗ್ರಹ ಮಾಡ್ತಾರೆ. ಅಲ್ಲಿ ಹೋಗಿ ನೀವು ಏನೋ ತೊಂದರೆಗಳಿದೆ ಅಂತ ಅದನ್ನು ಪರಿಹಾರ ಮಾಡಿ ಬನ್ನಿ ಅಂದ್ಬಿಟ್ಟು ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಆಗ ಅವರು ಚೆನ್ನಿಕಾಮದೇಶ್ವರ ಮತ್ತು 7 ಸಪ್ತಕನ್ಯೆಯರು ಅಲ್ಲಿಂದ ಬಂದಾಗ ಅದು ಕಾಶಿ ಅಂಕನಾಥೇಶ್ವರ ಬಂದು ಬಂಗಿಪ್ರಿಯ. ಅದರಿಂದ ಕಾಶಿಯಿಂದ ಬರಬೇಕಾದ್ರೆ ಊರಿಂದ ಹೊರಗಡೆ ಸುಮಾರು ಒಂದು 5-6 ಕಿಲೋಮೀಟ್ರಿಂದನೇ ಒಂದು ಗೋನಹಳ್ಳಿಯಿಂದ ಮುಂದೆ ಒಂದು ಅರಳಿಕಟ್ಟೆ ಐತೆ. ಅಲ್ಲಿ ಬಂದು ತುಂಬ ಆಯಾಸ ಆಗಿ ಕೂತ್ಕೊಬಿಡ್ತಾರೆ. ಕೂತ್ಕೊಂಡಾಗ ಏನಾಯ್ತದೆ, ಅವರು ಕೇಳ್ತಾರೆ ತಂಗಿರನ್ನ, ನೀವು ಹೋಗಿ ನನಗೆ ಮಡಿಕೆಂಡ ಬೇಕು, ಎಲ್ಲಿ ನಾವು ಮಡಿಕಂಡ ಯಾರು ತಗೋಬತ್ತೀರಾ ಅವ್ರನ್ನ ಹೋಗಿ ಅಂತ ಹೇಳ್ತಾರೆ. ಆಗ ಮಾಮೂಲಿ 5 ಜನ ಹೆಣ್ಮಕ್ಳು ಸಪ್ತಕನ್ಯೆಯರಲ್ಲಿ 5 ಜನ ಹೆಣ್ಮಕ್ಳು ಎದ್ದು ನಿಂತ್ಕೊಂಡು ಅವ್ರು ಹೋಗಿ ನಾವು ತಗೋಬತ್ತೀವಿ ಅಂತ ಹೋದಾಗ ಗೋನಹಳ್ಳಿಲಿ ಅಲ್ಲಿ ಮಾರಿ ಹಬ್ಬ ನಡೀತಾ ಇರುತ್ತೆ. ಮಾರಿ ಹಬ್ಬ ನಡಿಬೇಕಾದ್ರೆ ಅಲ್ಲಿ ಮಡಿಯನ್ನ ಅಂತ ಮಾಡ್ತಿರ್ತಾರೆ. ಅವರು ತುಂಬ ದೂರದಿಂದ ಬಂದಿರ್ತಾರಲ್ಲ, ಆಯಾಸ ಆಗಿರುತ್ತೆ. ಅವರು ಒಂದು ಪ್ರಾಣಿನ ಹೊಡೆದು ನೇತಾಕ್ಬಿಟ್ಟು ಅದನ್ನು ಬಲಿ ಕೊಟ್ಟಿರ್ತಾರೆ. ಅಲ್ಲಿ ಬಲಿ ಕೆಳಗಡೆಗೆ ಅಗ್ನಿನ ಮಾಮೂಲಿ ಬೆಂಕಿ ಹಾಕಿರ್ತಾರೆ. ಅದಕ್ಕೆ ಕೆಂಡನ ಇವ್ರು ಹೋದ ತಕ್ಷಣ ಏನಂತಾರೆ, ಅವ್ರು ಹಿಂಗೆ ನಮ್ಮ ಅಣ್ಣ ಕಾಶಿಯಿಂದ ಬಂದಿದ್ದಾರೆ, ಅವ್ರು ತುಂಬ ಆಯಾಸ ಆಗಿದೆ, ಬಂಗಿ ಸೇರಬೇಕು, ಕೆಂಡ ಕೊಡಿ ಅಂತ ಕೇಳಿದಾಗ ಅವ್ರಿಗೆ ಮಡೆಯನ್ನ ಬಡಿಸ್ಬಿಡ್ತಾರೆ. ಫಸ್ಟು ನೀವು ಊಟ ಮಾಡಿ ಅಂದ್ಬಿಟ್ಟು ಮಡೆಯನ್ನ ಬಡಿಸಿ ಅದಾದಮೇಲೆ ಅವರು ಆ ಕೆಂಡನ ಕೊಟ್ಟು ಕಳಿಸ್ತಾರೆ. ಅದು ಅಂತಂದರೆ ಪ್ರಾಣಿ ರಸ ಎಲ್ಲ ತೊಟ್ಟಿ ಅದೇನಾಗ್ಬಿಟ್ಟಿರುತ್ತೆ, ಮೈಲಿಗೆ ಆಗಿರುತ್ತೆ. ಅದಾದಮೇಲೆ ತಿರ್ಗಾ ಅವರು ಮುಂದಕ್ಕೆ ಬಂದು ತಗೊಂಡ್ಬಿಡ್ತಾರೆ. ಅದನ್ನ ಆ ಕೆಂಡ ತಗೊಂಬಂದಾಗ ಅಲ್ಲಿ ಬರೋ ಗಂಟೆ ಎಲ್ಲ ಬೂದಿ ಆಗೋಗಿರುತ್ತೆ. ಆಗ ನೀವು ಎಲ್ಲೋ ಏನು ಊಟ ಮಾಡಿದ್ರಿ ನೀವು ಅಂತ ಕೇಳಿದಾಗ ಹಿಂಗೆ ಮಡೆಯನ್ನು ಊಟ ಮಾಡಿದ್ದೀವಿ ನಾವು ಅಂತ ಹೇಳಿದಾಗ ಅವರು ಮಾಮೂಲಿ ಎಲ್ಲ ಕೆಂಡ ಎಲ್ಲ ಬೂದಿ ಆಗಿರುತ್ತಲ್ಲ, ಅದಕ್ಕೆ ಇದೆಲ್ಲ ಮೈಲಿಗೆ ಆಗೈತೆ, ಅದು ಬೇಡಿ ಅಂದ್ಬಿಟ್ಟು ನೀವು 5 ಜನನೂ ನನಗೆ ಪೂಜೆಗೆ ಯಾರು ಬರ್ತಾರೋ ಅವ್ರಿಗೆ ನಿಮಗೆ ಏನು ಮಡೆಯನ್ನು ಮಾಡಿದ್ದೀರಾ ನೀವು ಅದನ್ನೇ ನೈವೇದ್ಯವಾಗಿ ನಿಮಗೆ ಮುಂದಕ್ಕೆ ಇಲ್ಲಿ ಬಂದು ಭಕ್ತಾದಿಗಳು ಅಂದರೆ ನಾನ್ ವೆಜ್ಜು ಅದನ್ನು ನಿಮಗೆ ಬಡಿಸ್ತಾರೆ. ಅದನ್ನು ನೀವು ಊಟ ಮಾಡಿ ನೀವು ಅಲ್ಲಲ್ಲೇ ನೆಲ್ಗೊಂಡು ಅಂದ್ಬಿಟ್ಟು ಊರು ಸುತ್ತ 5 ಜನನ ನೆಲೆಸ್ಬಿಟ್ಟು ತಿರ್ಗಿ ಅವರು ಮುಂದಕ್ಕೆ ಚೆನ್ನಿಕಾಮದೇಶ್ವರ ಮತ್ತು ಅಟ್ಟಿದೇವಮ್ಮ ಕಲಾದೇವಮ್ಮ ಅಂದ್ಬಿಟ್ಟು ಊರೊಳಗಡೆ ಬರ್ತಾರೆ. ಊರೊಳಗಡೆ ಇಲ್ಲಿ ಬಂದು ಸಿದ್ದೇಶ್ವರ ತಗಡೂರಯ್ಯ ಮೂಲ ದೇವರು ತಪಸ್ ಮಾಡಿರ್ತಾರಲ್ಲ, ಅವ್ರನ್ನ ಕೇಳ್ತಾರೆ, ಬಂದು ಬಾಗಿಲು ಪಡಿತಾರೆ. ಆಗ ಅವ್ರು ಹೇಳ್ತಾರೆ ಯಾರು ನೀವು ಅಂತ ಕೇಳಿದಾಗ ಹಿಂಗೆ ನೀವು ಶಿವನ ಕೂತು ತಪಸ್ ಮಾಡಿದ್ರಿ, ನಾವು ಕಾಲಭೈರವ ದ್ವಾರಕೀನಾಥ ಅಂದ್ಬಿಟ್ಟಲ್ಲಿ ನಾವು ಸೇವೆ ಮಾಡ್ತಾಯಿದ್ವು, ಅದರಿಂದ ಇಲ್ಲಿಗೆ ನಿಮ್ಮ ಅನುಗ್ರಹದಿಂದ ಶಿವನ ಅನುಗ್ರಹದಿಂದ ನಾವು ಇಲ್ಲಿಗೆ ಬಂದು ನೆಲೆಸಬೇಕು ಅಂತ ನೀವು ಪ್ರೇರಣೆ ಇತ್ತು, ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಅಂದ್ಬಿಟ್ಟು ಇದು ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ ನೀವು ಯಾರ್ಯಾರಿದ್ದಾರೆ ಅಂತ ಕೇಳಿದಾಗ ಮಾಮೂಲಿ ನಾವು ನಮ್ಮ ತಂಗಿರಿಬ್ಬರು ಅಲ್ಲಿಂದ ಬಂದವರು 7 ಜನ ತಂಗಿರು ಊರಿಂದ ಹೊರಗಡೆ ಈ ಥರ ಆಯಿತು ಅಂದ್ಬಿಟ್ಟು ಅವ್ರಿಗೆ ಹೇಳಿ ಅವರು 5 ಜನ ಊರ ಒಳಗಡೆ ಇದ್ದಾರೆ. ನಾವು ಈಗ ಊರೊಳಗಡೆ ಬಂದಿರೋರು 5 ಜನ. ಈಗ ನಾವು ಇಷ್ಟು ಜನಕ್ಕೂ ಇಲ್ಲಿ ನೆಲೆಗೊಂಡಾಗ ಸ್ಥಳ ಬೇಕು ಅಂದಾಗ ತಗಡೂರಯ್ಯ ಬಂದು ಮಾಮೂಲಿ ಬ್ರಹ್ಮಚಾರಿ. ಅದರಿಂದ ನನಗೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಸ್ಥಳ ಕೊಡಲ್ಲ, ಅವ್ರನ್ನ ಎಲ್ಲರೂ ನೆಲೆಗೊಂಡಿಸಿ ನೀವು ಬಂದು ನಂತರ ಇಲ್ಲಿ ನೀವು ನೆಲೆಗೊಂಡಿ ಅಂದಾಗ ಇಲ್ಲಿ ದೇವಸ್ಥಾನದ ತನ್ನ ಕುಂತ್ಕೊಂಡು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ತಿರ್ಗಾ ಏನಂತಾರೆ ಅಂದರೆ ನಾನು ತಿರ್ಗಾ ಬಂಗಿ ಸೇರಬೇಕು, ತುಂಬ ಆಯಾಸ ಆಗದೆ, ನೀವು ಇರೋ 3 ಜನದಲ್ಲಿ ಚೆನ್ನಿಕಾಮದೇಶ್ವರ, ಅಟ್ಟಿದೇವಮ್ಮ, ಕಲಾದೇವಮ್ಮ, ನೀವು 3 ಜನದಲ್ಲಿ ಯಾರು ಹೋಗಿ ನೀವು ಕೆಂಡ ತತ್ತೀರಾ ಅಂತ ಕೇಳ್ತಾರೆ. ಆಗ ಅವರು ಏನಾಗುತ್ತೆ ಅಂತಂದರೆ ಊರೊಳಗಡೆ ಅರಸನವ್ರ ಮನೆ, ಅಲ್ಲಿ ಮಾಮೂಲಿ ಹಬ್ಬಕ್ಕೆ ಒಬ್ಬಿಟ್ಟು 100ನ ಆಡಿಸ್ತಾರೆ.